ರೋಮಾಯದ ಜಯೋತ್ಸವದ ಮೆರವಣಿಗೆಯಲ್ಲಿ ಯಾವಾಗಲೂ ಧೂಪ ಸುಡುತ್ತಿದ್ದರು. ಪೌಲನು ಇದನ್ನು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿರುವ ಜಯದ ಮೆರವಣಿಗೆಗೆ ಹೋಲಿಸಿದ್ದಾನೆ. ಅಧಿಕಾರಿಯು ಓಡಿ ಬಂದನು, ಕ್ರಿಸ್ತೇಸುವಿನ ಬಳಿಯಲ್ಲಿ ತನ್ನ ಮೊಣಕಾಲೂರಿದನು. ಯವನಸ್ಥಾಧಿಕಾರಿಯು ಓಡಿ ಬಂದನು, ಕ್ರಿಸ್ತೇಸುವಿನ ಬಳಿಯಲ್ಲಿ ತನ್ನ ಮೊಣಕಾಲೂರಿದನು. ನಿತ್ಯ ಜೀವಕ್ಕೆ ಬಾಧ್ಯನಾಗಲು ಯಾವ ಕಾರ್ಯ ಮಾಡಬೇಕು? ನಿತ್ಯ ಜೀವ ಪಡೆಯಲು ನಾನೇನು ಮಾಡಬೇಕು ಎಂದವನು ಕೇಳಿದನು. ಏನು ಮಾಡಬೇಕು? ನಾನೇನು ಮಾಡಬೇಕು? ಏನು ಮಾಡಬೇಕು? ನಾನೇನು ಮಾಡಬೇಕು? ಯಜಮಾನನು ಪೌಲಸೀಲರ ಮುಂದೆ ನಡೆದು ಹಾರಿದನು. ಮಧ್ಯರಾತ್ರಿಯಲ್ಲಿ ಸೆರೆಯ ಯಜಮಾನನು ಪೌಲಸೀಲರ ಮುಂದೆ ನಡೆದು ಹಾರಿದನು. ಸ್ವಾಮಿಗಳೇ ಹೇಳಿ, ನಾನು ರಕ್ಷಣೆ ಹೊಂದಲು ನಿತ್ಯ ಜೀವ ಪಡೆಯಲು ನಾನೇನು ಮಾಡಬೇಕು ಎಂದವನು ಕೇಳಿದನು. ಏನು ಮಾಡಬೇಕು? ನಾನೇನು ಮಾಡಬೇಕು? ಏನು ಮಾಡಬೇಕು? ನಾನೇನು ಮಾಡಬೇಕು? ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ಕತ್ತಲೆಯ ಜೀವಿತಕ್ಕೆ ಬೆಳಕು ನೀಡುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಪ್ರಿಯರೇ, ಜಯದ ಸೇವೆ ಅಂದರೇನು? ಸೇವೆಯಲ್ಲಿ ಸಿಗುವ ಯೋಗ್ಯತಾ ಪತ್ರಗಳು ಯಾವುದು? ಎಲ್ಲವನ್ನು ಇಂದಿನ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯದಿರಿ. ನಮ್ಮನ್ನು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ.
ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬಹು ಮಂದಿ ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಧ್ಯಯನವನ್ನು ನಾವು ಮುಂದುವರಿಸುವ ಹಾಗೆ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಿಮ್ಮ ಮೇಲೆ ಕನಿಕರವಿದ್ದದರಿಂದಲೇ ನಾನು ಕೊರಿಂಥಕ್ಕೆ ಬರಬೇಕೆಂಬ ಅಭಿಪ್ರಾಯವನ್ನು ಬಿಟ್ಟೆನೆಂದು ನನ್ನ ಜೀವದಾನೆ ಹೇಳುತ್ತೇನೆ, ಅದಕ್ಕೆ ದೇವರೇ ಸಾಕ್ಷಿಯಾಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾನು ಕೊರಿಂಥಕ್ಕೆ ಮೊದಲೇ ಬಂದಿದ್ದರೆ ಮೊದಲ ಪತ್ರಿಕೆಯಲ್ಲಿ ಬರೆದದ್ದನ್ನು ಮಾಡುತ್ತಿದ್ದೆನು. ಕೊರಿಂಥದ ಮೊದಲ ಪತ್ರಿಕೆಯು ಸರಿಪಡಿಸುವ ವಿಚಾರಗಳಿಂದ ತುಂಬಿತ್ತು. ಆ ಪತ್ರಿಕೆಯಲ್ಲಿ ಪೌಲನು ಕಠಿಣವಾಗಿ ವರ್ತಿಸಿದನು. ಈಗ ಹೇಳುತ್ತಾನೆ, ನಾನು ಬಂದಿದ್ದರೆ ನಿಮ್ಮ ಸಂಗಡ ಕಠಿಣವಾಗಿ ವ್ಯವಹರಿಸುತ್ತಿದ್ದೆನು, ಆದರೆ ಅದು ನನಗೆ ಮನಸ್ಸಿರಲಿಲ್ಲ. ನೀವೇ ಸರಿಪಡಿಸಿಕೊಳ್ಳುತ್ತೀರೋ ಎಂದು ನೋಡಬೇಕೆಂದಿದ್ದೇನೆ ಎಂಬುದಾಗಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ, ನಾವು ನಂಬಿಕೆಯ ವಿಷಯದಲ್ಲಿಯೂ ನಿಮ್ಮ ಮೇಲೆ ದೊರೆತನ ಮಾಡುವವರೆಂದು ನನ್ನ ತಾತ್ಪರ್ಯವಲ್ಲ, ನಿಮ್ಮ ಸಂತೋಷಕ್ಕೆ ನಾವು ಸಹಾಯಕರಾಗಿದ್ದೇವೆ, ನಂಬಿಕೆಯ ವಿಷಯದಲ್ಲಿ ದೃಢ ನಿಂತಿದ್ದೀರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ನಿಮ್ಮ ಆತ್ಮಗಳನ್ನು ಕಾಯುವವನಲ್ಲ. ನಾನು ನಿಮ್ಮ ಮೇಲೆ ಯಾವುದನ್ನು ಹೆರುವುದಕ್ಕೆ ಪ್ರಯತ್ನಿಸುವುದಿಲ್ಲ. ಕ್ರಿಸ್ತನಲ್ಲಿ ನಿಮಗೆ ಪೂರ್ಣ ಸ್ವಾತಂತ್ರ್ಯವಿದೆ. ನಿಮ್ಮ ಸಂತೋಷದಲ್ಲಿ ಸಹಾಯ ಮಾಡ ಬಯಸುತ್ತೇನಷ್ಟೇ. ನಂಬಿಕೆಯಲ್ಲಿ ನೀವು ದೃಢ ನಿಂತಿದ್ದೀರಿ. ಪ್ರಿಯರೇ, ನೀವು ನಮ್ಮ ನಂಬಿಕೆಯಲ್ಲಿ ಬಲವಾಗಿ ನಿಲ್ಲಬೇಕಾಗಿದೆ. ಅವರ ನಂಬಿಕೆ ಕರ್ತನಲ್ಲಿ ಬಲವಾಗಬೇಕೆಂದು ಪೌಲನು ದೂರ ಉಳಿದನು. ನಮ್ಮ ಜೀವಿತದಲ್ಲಿ ನಾವು ಕಷ್ಟ ಸಂಕಟಗಳನ್ನು ಹಾದು ಹೋಗುವಂತೆ ದೇವರು ಬಿಡುವುದು ಈ ಉದ್ದೇಶದಿಂದಲೇ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆಯ ಧ್ಯಾನವು ಮುಗಿಯಿತು. ದೇವರಾತ್ಮನು ನಮ್ಮ ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯ 2ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಅದರ ಮುಖ್ಯ ಪ್ರಸ್ತಾಪ ಪಾಪ ಮಾಡುವ ಭಕ್ತನನ್ನು ಪುನಃ ಸ್ಥಾಪಿಸುವಲ್ಲಿ ದೇವರ ಸಂತೈಸುವಿಕೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪತ್ರಿಕೆಯು ದೇವರ ಸಂತೈಸುವಿಕೆಯ ಕುರಿತಾದ ಅದ್ಭುತವಾದ ಸತ್ಯಗಳನ್ನು ತಿಳಿಸುತ್ತದೆ. ಮೊದಲ ಅಧ್ಯಾಯದಲ್ಲಿ ಜೀವಿತದ ಯೋಜನೆಗಳಿಗೆ ದೇವರ ಸಂತೈಸುವಿಕೆಯನ್ನು ನೋಡಿದೆವು. ಈ ಅಧ್ಯಾಯದ ಪ್ರಸ್ತಾಪಕ್ಕೆ ಹೋಗುವ ಮೊದಲು ಪೌಲನು ಮೊದಲ ಅಧ್ಯಾಯದ ಪ್ರಸ್ತಾಪವನ್ನೇ ಮುಂದುವರಿಸುತ್ತಿದ್ದಾನೆ. ಈ ಮೊದಲೇ ಅವರ ಬಳಿಗೆ ಬಾರದೇ ಇದ್ದ ತನ್ನ ಉದ್ದೇಶವೇನೆಂದು ವಿವರಿಸುತ್ತಾನೆ. ಬಳಿಕ ಕೊರಿಂಥದ ಸಭೆಯಲ್ಲಿನ ಪಾಪ ಮಾಡಿದ ಭಕ್ತನ ಕುರಿತು ಮಾತನಾಡುತ್ತಾನೆ. ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳಾಗುವಂತೆ ದೇವರು ಮಾಡುತ್ತಾನೆಂದು ತೋರಿಸಿಕೊಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಪೌಲನ ವಿವರಣೆ ಮುಂದುವರಿಯುತ್ತದೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಆದರೆ ನಾನು ತಿರುಗಿ ನಿಮ್ಮ ಬಳಿಗೆ ದುಃಖದಿಂದ ಬರುವುದಿಲ್ಲವೆಂದು ನನ್ನಲ್ಲಿ ತೀರ್ಮಾನಿಸಿಕೊಂಡೆನು ಎಂಬುದಾಗಿ. ಪ್ರಿಯರೇ, ಅವರ ಕುರಿತು ತನಗೆ ನಿರಾಶೆಯಾಗಿದೆ ಎಂದು ಪೌಲನು ಒಪ್ಪಿಕೊಳ್ಳುತ್ತಾನೆ. ತಾನು ಅವರ ಬಳಿಗೆ ಬರುತ್ತಿದ್ದರೆ ಅವರಿಗೆ ದುಃಖ ಉಂಟಾಗುತ್ತಿತ್ತು ಎಂಬುದಾಗಿ ಕೂಡ ಹೇಳಿದ್ದಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನು ನಿಮ್ಮನ್ನು ದುಃಖಪಡಿಸಿದರೆ ನನ್ನನ್ನು ಆನಂದಪಡಿಸುವುದಕ್ಕೆ ಯಾರಿದ್ದಾರೆ? ನನ್ನಿಂದ ದುಃಖ ಹೊಂದಿದವರೇ ಹೊರತು ಬೇರೆ ಯಾರೂ ಇಲ್ಲವಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ದುಃಖದಿಂದ ಕಣ್ಣೀರಿನೊಡನೆ ಅವರ ಬಳಿಗೆ ಹೋಗಲು ಇಚ್ಛಿಸಲಿಲ್ಲ. ಅವರು ದುಃಖಿಸುತ್ತಲೂ ಇದ್ದಿರಬಹುದು. ಆಗ ಪೌಲನನ್ನು ಸಂತೋಷಪಡಿಸುವವರು ಯಾರು? ಅವರೆಲ್ಲರೂ ಕೂಡ ದುಃಖದಲ್ಲಿರುತ್ತಿದ್ದರಲ್ಲ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಆದ ಕಾರಣ ನಾನು ಬಂದಾಗ ನನ್ನನ್ನು ಸಂತೋಷಪಡಿಸತಕ್ಕವರಿಂದ ದುಃಖ ಹೊಂದಬಾರದೆಂದು ಯೋಚಿಸಿ ಆ ಸಂಗತಿಯನ್ನು ಪತ್ರಿಕೆಯ ಮೂಲಕವೇ ತಿಳಿಸಿದೆನು. ನನ್ನ ಸಂತೋಷವು ನಿಮ್ಮೆಲ್ಲರ ಸಂತೋಷವೇ ಎಂದು ತಿಳಿದು ನಿಮ್ಮೆಲ್ಲರ ವಿಷಯದಲ್ಲೂ ನನಗೆ ಭರವಸವಿತ್ತು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ತಾನು ಅವರ ಬಳಿಗೆ ಸಂತೋಷದೊಡನೆ ಹೋಗಬೇಕೆಂದು ಪೌಲನ ಆಶೆಯಾಗಿತ್ತು. ತಾನು ಅವರಿಗೆ ಸಂಗತಿಗಳ ವಿಚಾರದಲ್ಲಿ ತಮ್ಮನ್ನು ತಾವೇ ಸರಿಪಡಿಸಿಕೊಂಡರೆಂಬ ವರ್ತಮಾನವನ್ನು ನಿರೀಕ್ಷಿಸಿದ್ದನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮಗೆ ದುಃಖವಾಗಬೇಕೆಂತಲ್ಲ, ನಿಮ್ಮ ಮೇಲೆ ನನಗಿರುವ ಅಧಿಕವಾದ ಪ್ರೀತಿಯನ್ನು ನೀವು ತಿಳುಕೊಳ್ಳಬೇಕಂತಲೇ ನಾನು ಬಹಳ ಕಣ್ಣೀರು ಬಿಡುತ್ತಾ ಹೃದಯದ ಬಹು ಸಂಕಟದಿಂದಲೂ ವ್ಯಾಕುಲದಿಂದಲೂ ನಿಮಗೆ ಬರೆದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಠಿಣವಾದ ಸಂದೇಶವನ್ನು ತಿಳಿಸಿದ ಪ್ರಸಂಗಿಯನ್ನು ಈ ದಿನಗಳಲ್ಲಿ ಯಾರೂ ಕೂಡ ಇಷ್ಟಪಡುವುದಿಲ್ಲ. ಕೆಲವೊಮ್ಮೆ ದೇವರ ವಾಕ್ಯದಲ್ಲಿನ ಸರಿಪಡಿಸುವಿಕೆ ಕುರಿತಾದ ಮಾತುಗಳು ಸಭೆಗೆ ಕಠಿಣವಾಗಿ ಕಾಣಬಹುದು. ಒಬ್ಬ ಸಭಾಪಾಲಕನು ಆ ರೀತಿ ಇರಬಾರದೆಂದು ಅನೇಕರು ನೆನೆಸುತ್ತಾರೆ. ಆದರೆ ಪ್ರಿಯ ಮಿತ್ರನೇ, ಒಬ್ಬ ನಂಬಿಗಸ್ತ ಸಭಾಪಾಲಕನು ಆ ರೀತಿ ಮಾಡಲೇಬೇಕು. ಕೊಡಲ್ಪಟ್ಟಂಥ ಅಪ್ಪಣೆ ಹೀಗಿದೆ. ಪೌಲನು ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ ಮೊದಲಿನ 2 ವಚನಗಳು ಹೀಗೆ ಹೇಳುತ್ತದೆ: ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸು, ಖಂಡಿಸು, ಗದರಿಸು, ಎಚ್ಚರಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಪ್ರಸಂಗಪೀಠ ಹತ್ತುವ ಪ್ರತಿಯೊಬ್ಬನಿಗೂ ತಪ್ಪನ್ನು ಖಂಡಿಸುವ ವಿಶೇಷ ಜವಾಬ್ದಾರಿ ಇರುತ್ತದೆ. ಅನೇಕರಿಗೆ ಇದು ಇಷ್ಟವಾಗುವುದಿಲ್ಲ. ತನ್ನ ಗದರಿಕೆ ಅವರ ಮೇಲಿನ ವಿರೋಧದಿಂದಲ್ಲ, ಆದರೆ ಅವರನ್ನು ತಾನು ಪ್ರೀತಿಸಿದ್ದರಿಂದಲೇ ಎಂದು ಪೌಲನು ಹೇಳುತ್ತಾನೆ. ಒಬ್ಬ ನಂಬಿಗಸ್ತ ಸಭಾಪಾಲಕನು ವಾಕ್ಯವನ್ನು ಇದ್ದಕ್ಕಿದ್ದ ಹಾಗೆ ಪ್ರಸಂಗಿಸುವ ಮೂಲಕ ತನ್ನ ಪ್ರೀತಿಯನ್ನು ತೋರಿಸ್ತಾನೆ. ಅವನು ಸಭೆಯವರಿಗೆ ಬೆಣ್ಣೆ ಹಚ್ಚುವುದಿಲ್ಲ. ಮುಂದಕ್ಕೆ ನೋಡೋಣ, ಪಾಪ ಮಾಡಿದವನ ಪುನಃಸ್ಥಾಪನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಭೆಯಲ್ಲಿ ಬಹುವಾದ ಅನೈತಿಕತೆಗೆ ಅವಕಾಶ ಕೊಟ್ಟದಕ್ಕಾಗಿ ಪೌಲನು ಕೊರಿಂಥ ಸಭೆಯವರನ್ನು ಗದರಿಸಿದ್ದನ್ನು ಮೊದಲ ಪತ್ರಿಕೆಯಲ್ಲಿ ನೋಡಿದೆವು. ಬಂಧುಗಳೊಂದಿಗಿನ ಅನೈತಿಕ ಸಂಬಂಧದ ಒಂದು ಪ್ರಕರಣ ಅವರ ಸಭೆಯಲ್ಲಿತ್ತು. ಅವರು ಆ ಕುರಿತು ಏನೂ ಮಾಡದೆ ಸುಮ್ಮಗಿದ್ದರು. ಅದಲ್ಲದೆ ತಾವು ಅತೀ ನೀತಿವಂತರೆಂಬಂತೆ ವರ್ತಿಸುತ್ತಿದ್ದರು. ಇಂತಹ ಲೈಂಗಿಕ ಪಾಪ ಮೂರ್ತಿ ಪೂಜಕರಿಗೂ ಅಸಹ್ಯವಾದದ್ದಾಗಿತ್ತು. ಆದರೂ ಸಭೆ ಅದನ್ನು ಅಲಕ್ಷಿಸಿತು. ಈ ಪ್ರಕರಣವನ್ನು ಸರಿಪಡಿಸಬೇಕೆಂದು ಪೌಲನು ಅವರಿಗೆ ಬರೆದಿದ್ದನು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಆ ದುಷ್ಟನು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು ಎಂದು ಅವರಿಗೆ ಹೇಳಿದ್ದನು. ಸಭೆಯವರು ಪೌಲನ ಮಾತಿಗೆ ಕಿವಿಗೊಟ್ಟರು. ಆ ಮನುಷ್ಯನನ್ನು ಸಭೆಯಿಂದ ಹೊರಹಾಕಿದರು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದುಃಖವನ್ನು ಉಂಟು ಮಾಡಿರುವವನೊಬ್ಬನು ನಿಮ್ಮಲ್ಲಿ ಇದ್ದರೂ ಅವನು ನನ್ನನ್ನು ಮಾತ್ರ ದುಃಖಪಡಿಸದೆ ನಿಮ್ಮಲ್ಲಿ ಬಹು ಜನರನ್ನು ದುಃಖಪಡಿಸಿದ್ದಾನೆ. ಆ ದುಃಖವು ಎಲ್ಲರಲ್ಲಿಯೂ ಉಂಟಾಯಿತೆಂದು ನಾನು ಹೇಳುವುದಿಲ್ಲ. ಇಂಥವನಿಗೆ ನಿಮ್ಮಲ್ಲಿ ಹೆಚ್ಚಾದ ಜನರಿಂದ ಉಂಟಾದ ಆ ಶಿಕ್ಷೆಯೇ ಸಾಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಪೌಲನಿಗೆ ವಿಧೇಯರಾದರು. ಆ ಮನುಷ್ಯನನ್ನು ಸಭೆಯಿಂದ ಬಹಿಷ್ಕರಿಸಿದರು. ಅವರು ಮಾಡಿದ್ದು ಸರಿಯಾಗಿತ್ತು. ಬಳಿಕ ಆ ಮನುಷ್ಯನು ತನ್ನ ತಪ್ಪನ್ನು ಒಪ್ಪಿಕೊಂಡು ದುಃಖಪಟ್ಟನು. ಈಗ ಅವರೇನು ಮಾಡಬೇಕು? ಅವನನ್ನು ಕ್ಷಮಿಸಬೇಕು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 7 ಮತ್ತು 8ನೇ ವಚನ ಹೀಗೆ ಹೇಳುತ್ತದೆ: ಇನ್ನೂ ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ, ಇಲ್ಲವಾದರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದಾನು. ಆದುದರಿಂದ ಅವನಿಗೆ ನಿಮ್ಮ ಪ್ರೀತಿಯನ್ನು ನಿಶ್ಚಯಪಡಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ತನ್ನ ಪಾಪದ ಕಾರಣಕ್ಕಾಗಿ ಮಾತ್ರವಲ್ಲದೆ ನೀವು ಅವನನ್ನು ಅಂಗೀಕರಿಸುವುದಕ್ಕೆ ಇನ್ನೂ ಹೆಚ್ಚಿನ ದುಃಖಕ್ಕೆ ಒಳಗಾದಾನು. ಆದ್ದರಿಂದ ಈಗ ಅವನ ಸುತ್ತ ಕೈಹಾಕಿ ನಿಮ್ಮ ಅನ್ಯೋನ್ಯತೆಗೆ ಪುನಃ ಸೇರಿಸಿಕೊಳ್ಳಿರಿ. ಗಲಾತ್ಯದ ವಿಶ್ವಾಸಿಗಳಿಗೆ ಪೌಲನು ಬರೆದಿದ್ದನು: ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ
ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತಭಾವದಿಂದ ತಿದ್ದಿ ಸರಿಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು ಎಂಬುದಾಗಿ ಇದನ್ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸರ್ವ ವಿಷಯದಲ್ಲೂ ನೀವು ವಿಧೇಯರಾಗಿದ್ದೀರೋ ಏನೋ ನಿಮ್ಮ ಗುಣವನ್ನು ಪರೀಕ್ಷಿಸಿ ತಿಳುಕೊಳ್ಳಬೇಕೆಂಬುವ ಉದ್ದೇಶದಿಂದಲೇ ಮೊದಲು ಬರೆದೆನು. ನೀವು ಯಾರಿಗೆ ಯಾವುದನ್ನು ಮನ್ನಿಸುತ್ತೀರೋ ನಾನು ಸಹ ಮನ್ನಿಸುತ್ತೇನೆ. ನಾನು ಯಾವುದನ್ನಾದರೂ ಮನ್ನಿಸಿದ್ದರೆ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಮ್ಮ ನಿಮಿತ್ತವೇ ಮನ್ನಿಸಿದೆನು. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೈತಾನನು ನಮ್ಮನ್ನು ಅತ್ತಿತ್ತ ಅಲುಗಾಡಿಸುತ್ತಾನೆ. ಕೆಲವೊಮ್ಮೆ ನಾವು ಘೋರ ಅಪರಾಧಗಳಿಗೆ ಕಣ್ಣು ಮುಚ್ಚಿಕೊಳ್ಳುವಂತೆ ಮಾಡುತ್ತಾನೆ. ಇಂತಹ ಅನೇಕ ಘಟನೆಗಳು ನಮ್ಮ ಸಭೆಗಳಲ್ಲಿ ಈ ದಿನಗಳಲ್ಲಿ ನಡೆಯುತ್ತವೆ. ಒಬ್ಬ ಸಭಾಪಾಲಕನಿಗೆ 3 ಬೇರೆ ಬೇರೆ ಸಭೆಗಳಲ್ಲಿ ಸ್ತ್ರೀಯರ ಕುರಿತಾಗಿ ಸಮಸ್ಯೆಗಳಾದದ್ದು ನನಗೆ ತಿಳಿದದೆ. ಅವನು ಹೋದ ಪ್ರತಿಯೊಂದು ಸಭೆಯವರಿಗೂ ಅವನ ಹಿಂದಿನ ಚರಿತ್ರೆ ತಿಳಿದಿತ್ತು. ಆದರೂ ಅವರು ಅವನನ್ನು ಸಭಾಪಾಲಕನನ್ನಾಗಿ ಸ್ವೀಕರಿಸಿಕೊಂಡರು. ಹೀಗೆ ಅವರು ಘೋರ ಅನೀತಿಯನ್ನು ಅಲಕ್ಷ್ಯ ಮಾಡಿದ್ದರಿಂದ ಕ್ರಿಸ್ತ ಯೇಸುವಿನ ಉದ್ದೇಶಕ್ಕೆ ಧಕ್ಕೆಯಾಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ವೇಳೆ ಅವನು ಪಶ್ಚಾತ್ತಾಪಪಟ್ಟು ನಿಜವಾಗಿ ತನ್ನ ಪಾಪದಿಂದ ತಿರುಗಿಕೊಂಡಿದ್ದರೆ ಆಗ ಅವರು ಅವನನ್ನು ಕ್ಷಮಿಸಬೇಕಾಗಿತ್ತು. ದುರದೃಷ್ಟವಶಾತ್ ನಮ್ಮಲ್ಲಿನ ಕೆಲವು ಕಠಿಣ ಮನಸ್ಸಿನ ಸಹೋದರರು ಸುಲಭದಲ್ಲಿ ಕ್ಷಮಿಸುವುದಿಲ್ಲ. ಅದು ಸೈತಾನನ ಕಾರ್ಯವಾಗಿರಬಹುದು ಮತ್ತು ಅನೀತಿಗೆ ಕಣ್ಣು ಮುಚ್ಚಿ ಸುಮ್ಮನಿರುವುದು ಆಗಿರಬಹುದು. ಪ್ರಿಯರೇ, ಕ್ಷಮಿಸಲಾರದ ಮನೋಭಾವದ ಕ್ರೈಸ್ತರನ್ನು ಸೈತಾನನು ಸುಲಭವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ನಮ್ಮ ಆಚಾರಬದ್ಧ ಸಭೆಗಳಲ್ಲಿ ಕೂಡ ನಾವು ಹೆಚ್ಚಾಗಿ ಕೇಳದ 2 ಸಂಗತಿಗಳಿವೆ. ಅದೇನೆಂದರೆ, ಜನರು ತಮ್ಮ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ ಅದಕ್ಕಾಗಿ ಕ್ಷಮೆ ಕೇಳುವುದು ಮತ್ತು ಹೀಗೆ ಅರಿಕೆ ಮಾಡಿದವರನ್ನು ಕ್ಷಮಿಸುವುದು. ಪ್ರಿಯರೇ, ನಮ್ಮ ಸಭೆಗಳಲ್ಲಿ ಕ್ಷಮಿಸಲಾರದ ಆತ್ಮ ಇರುತ್ತದೆ. ನಾವೆಲ್ಲರೂ ಕೂಡ ಪಾಪ ಮಾಡಬಹುದಾಗಿದೆ ಎಂಬುದನ್ನು ನೆನಪಿನಲ್ಲಿಡಬೇಕು. ಇತರ ವ್ಯಕ್ತಿ ಮಾಡಿದ ಪಾಪವು ನನ್ನಿಂದಲೂ ಆಗುವ ಸಾಧ್ಯತೆ ಇದೆ. ಅಂಥವನೊಬ್ಬನು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟಾಗ ದೀನ ಮನಸ್ಸಿನಿಂದ ಅವನನ್ನು ಸ್ವೀಕರಿಸಿ ಪುನಃ ಸ್ಥಾಪಿಸಿಕೊಳ್ಳಬೇಕು. ಅವನನ್ನು ಮತ್ತೊಮ್ಮೆ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕು. ಇದು ನಿಜವಾಗಿ ಮಹಿಮೆಯ ಕಾರ್ಯವಲ್ಲವೋ? ಹೌದು ಪ್ರಿಯರೇ, ನಿಜವಾಗಿಯೂ ಮಹಿಮೆಯ ಕಾರ್ಯವಾಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ತ್ರೋವಕ್ಕೆ ಬರಲು ಕರ್ತನ ಕೃಪೆಯಿಂದ ನನಗೆ ಒಳ್ಳೆಯ ಸಂದರ್ಭ ಉಂಟಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ತ್ರೋವಕ್ಕೆ ಬಂದನು. ಅಲ್ಲಿ ಅವನಿಗೆ ಸೇವೆಗೆ ತೆರೆದ ಬಾಗಿಲು ಸಿಕ್ಕಿತು. ಅವನು ಆ ಸಮಯದಲ್ಲಿ ಕೊರಿಂಥಕ್ಕೆ ಹೋಗದೆ ತ್ರೋವದಲ್ಲೇ ಉಳಿದು ಸುವಾರ್ತೆಯನ್ನು ಸಾರುವುದು ದೇವರ ಚಿತ್ತವಾಗಿತ್ತು. ಅವನು ನಂಬಿಗಸ್ತನಾಗಿದ್ದನು. ದೇವರು ತನಗೆ ಒದಗಿಸಿದ ಅವಕಾಶವನ್ನು ಅವನು ನಂಬಿಗಸ್ತನಾಗಿ ಉಪಯೋಗಿಸಿದನು. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಆದರೂ ನನ್ನ ಸಹೋದರನಾದ ತೀತನು ನನಗೆ ಸಿಕ್ಕಲಿಲ್ಲವಾದ ಕಾರಣ ನನ್ನ ಆತ್ಮಕ್ಕೆ ಉಪಶಮನವಿಲ್ಲದೆ ಅಲ್ಲಿದ್ದವರಿಂದ ಕಳುಹಿಸಿಕೊಂಡವನಾಗಿ ಹೊರಟು ಮಕೆದೋನ್ಯಕ್ಕೆ ಬಂದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತ್ರೋವಾದಲ್ಲಿ ಅವನು ಸುವಾರ್ತೆ ಸಾರುತ್ತಿದ್ದಾಗಲೂ ಕೊರಿಂಥ ಸಭೆಯವರ ವರ್ತಮಾನ ತರುವುದಕ್ಕಿದ್ದ ತೀತನು ಬಾರದಿದ್ದುದು ಅವನ ದುಃಖಕ್ಕೆ ಕಾರಣವಾಗಿತ್ತು. ಅವನು ತೀತನ ಬರುವಿಕೆಗೆ ಕಾದನು, ಆದರೆ ತೀತನು ಬರಲಿಲ್ಲ. ಬಳಿಕ ಪೌಲನು ಮಕೆದೋನ್ಯದ ಫಿಲಿಪ್ಪಿಗೆ ಹೋದನು. ಆಗ ಅಲ್ಲಿಗೆ ತೀತನು ಬಂದು, ಕೊರಿಂಥದವರು ತಮ್ಮ ಸಭೆಯಲ್ಲಿನ ಪಾಪದ ಸಂಗತಿಯನ್ನು ಸರಿಪಡಿಸಿಕೊಂಡರೆಂದು ಆ ಮನುಷ್ಯನು ಈಗ ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ತಿರುಗಿಕೊಂಡನೆಂದು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ಮುಂದೆ ನಾವು ಧ್ಯಾನ ಮಾಡಲಿಕ್ಕಿರುವ ವಿಷಯ ಜಯದ ಸೇವೆ ಎಂಬುದಾಗಿದೆ. ನಾವು ನೋಡಲಿರುವ ಮುಂದಿನ ಭಾಗವನ್ನು ಕೆಲವರು ಸೇವೆಯ ಶಕ್ತಿ ಎಂದು ಕರೆಯುತ್ತಾರೆ. ಅದು ಸೇವೆಯ
ಶ್ರೇಷ್ಠತೆಯ ಭಾಗವಾಗಿದೆ. ಈಗಿನ ದಿನಗಳಲ್ಲಿ ಈ ರೀತಿಯ ಸುವಾರ್ತೆಯನ್ನು ಸಾರುವ, ಈ ರೀತಿಯಲ್ಲಿ ದೇವರ ವಾಕ್ಯವನ್ನು ಬೋಧಿಸುವ ಅವಕಾಶ ನಮಗೆ ಸಿಕ್ಕಿದ್ದಕ್ಕಾಗಿ ನಾನು ಸಂತೋಷಿಸುತ್ತೇನೆ. ಇಲ್ಲಿನ ದೃಶ್ಯ ಮನೋಹರವೂ ಮಹಿಮೆಯುಳ್ಳದ್ದೂ ಆಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಘಟನೆಯಲ್ಲಿ ಪೌಲನು ಸುವಾರ್ತೆಯನ್ನು ಸಾರುವುದೆಂದರೆ ಜಯೋತ್ಸವದ ಮೆರವಣಿಗೆ ಮಾಡಿದಂತೆ ಎಂದು ಹೇಳುತ್ತಾನೆ. ಹಿನ್ನೆಲೆ ರೋಮಾಯರು ಯುದ್ಧವನ್ನು ಜಯಿಸಿದಾಗ ಆಗುವ ಜಯೋತ್ಸವದ ದೃಶ್ಯ. ರೋಮಾಯರ ಸೈನ್ಯಾಧಿಪತಿಯೊಬ್ಬನು ಯುರೋಪಿಗೆ ಯುದ್ಧ ಸನ್ನದ್ಧನಾಗಿ ಹೋಗುತ್ತಾನೆ, ಇಲ್ಲವೇ ಆಫ್ರಿಕಕ್ಕೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ಜಯದ ಮೇಲೆ ಜಯ ದೊರಕುತ್ತದೆ. ಯಾಕಂದರೆ ಹೆಚ್ಚಿನ ಯುದ್ಧಗಳಲ್ಲಿ ರೋಮನ್ನರು ಜಯಗಳಿಸುತ್ತಿದ್ದರು. ಜಯಿಸಿದವರು ರೋಮಿಗೆ ಹಿಂದಿರುಗುತ್ತಾರೆ. ಅವರ ಪ್ರವೇಶವು ದೊಡ್ಡ ಜಯೋತ್ಸವದ ಮೆರವಣಿಗೆಯಾಗಿರುತ್ತದೆ. ಕೆಲವೊಮ್ಮೆ ಈ ಜಯೋತ್ಸವದ ಪ್ರವೇಶ ಮುಂಜಾನೆ ಆರಂಭವಾಗಿ ಸಂಜೆಯವರೆಗೂ ಮುಂದುವರಿಯುತ್ತಿತ್ತು. ಜಯಶಾಲಿಯಾದ ಸೈನ್ಯಾಧಿಪತಿಯು ತಾನು ಸೂರೆಗೈದ ಪ್ರಾಣಿಗಳನ್ನು, ಇತರ ವಸ್ತುಗಳನ್ನು ತರುತ್ತಿದ್ದನು. ಮೆರವಣಿಗೆಯ ಆರಂಭದಲ್ಲಿ ಬಿಡುಗಡೆಯಾಗಲಿರುವ ಕೈದಿಗಳಿರುತ್ತಾರೆ. ಅವರು ಸರಿಯಾಗಿ ಬಂಧಿಸಲ್ಪಟ್ಟವರು, ಆದರೆ ಈಗ ಅವರನ್ನು ಬಿಡುಗಡೆ ಮಾಡಲಾಗುತ್ತದೆ. ಅವರು ರೋಮಾಯ ನಾಗರಿಕರಾಗುತ್ತಾರೆ. ಮೆರವಣಿಗೆಯ ಕೊನೆಯಲ್ಲಿ ಬಂಧಿತ ಕೈದಿಗಳಿದ್ದು ಅವರನ್ನು ಕೊಲ್ಲಲಾಗುತ್ತಿತ್ತು. ಪ್ರಿಯರೇ, ಈ ಜಯೋತ್ಸವದ ಮೆರವಣಿಗೆಯಲ್ಲಿ ಯಾವಾಗಲೂ ಧೂಪ ಸುಡುತ್ತಿದ್ದರು. ತಮಗೆ ಜಯವನ್ನು ಕೊಡಿಸಿದ ದೇವತೆಗಳಿಗೆ ಅವರು ಧೂಪ ಸುಡುತ್ತಿದ್ದರು. ಈ ಧೂಪದಿಂದಾಗಿ ಹೊಗೆಯ ಮೋಡವು ಇಡೀ ಮೆರವಣಿಗೆಯನ್ನು ಆವರಿಸುತ್ತಿತ್ತು. ಕೆಲವೊಮ್ಮೆ ಸಾಗುತ್ತಿರುವ ಮೆರವಣಿಗೆಯೇ ಕಾಣದಂತಿರುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಪೌಲನು ಹೇಳುತ್ತಿದ್ದಾನೆ: ಕ್ರಿಸ್ತನು ನಮ್ಮನ್ನು ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು ಎಂಬುದಾಗಿ. ಇದು ಅದ್ಭುತವಾದದ್ದು. ನೀನು ಕ್ರಿಸ್ತನಲ್ಲಿರುವಾಗ ಸೋಲುವುದಿಲ್ಲ. ದೇವರು ಯಾವಾಗಲೂ ನಮಗೆ ಜಯವನ್ನು ಅನುಗ್ರಹಿಸುತ್ತಾನೆಂದು ಪೌಲನು ಹೇಳುತ್ತಾನೆ. ಆದರೆ ಪೌಲನೇ ಯಾವಾಗಲೂ ಪ್ರತಿ ಸ್ಥಳದಲ್ಲಿಯೂ ಎಫೆಸದಲ್ಲಿ ನಿನಗೆ ಒಳ್ಳೆ ಯಶಸ್ಸು ಉಂಟಾಯಿತು ಎಂದು ನಮಗೆ ಗೊತ್ತು. ಆದರೆ ಅಥೇನೆಯಲ್ಲಿನ ಪರಿಸ್ಥಿತಿ ಅಷ್ಟು ಉತ್ತಮವಾಗಿರಲಿಲ್ಲ. ಎರಡೂ ಕಡೆಯಲ್ಲೂ ನಿನಗೆ ಜಯ ಉಂಟಾಯಿತೆಂದು ಹೇಳುತ್ತೀಯೋ? ಪೌಲನು ಹೌದು ಎಂದು ಹೇಳುತ್ತಾನೆ. ಕ್ರಿಸ್ತನಲ್ಲಿ ನಾವು ಯಾವಾಗಲೂ ಜಯಶಾಲಿಗಳಾಗುವಂತೆ ದೇವರು ಮಾಡುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಎಂಬುದಾಗಿ. ಪ್ರಿಯರೇ, ಆ ಜಯೋತ್ಸವದ ಮೆರವಣಿಗೆಯಲ್ಲಿ ಮುಂದೆ ಬಿಡುಗಡೆಗೊಳ್ಳಲಿರುವ ಕೈದಿಗಳು, ಕೊನೆಗೆ ಕೊಲ್ಲಲ್ಪಡುವ ಕೈದಿಗಳೂ ಇದ್ದರು. ಆದರೆ ಎಲ್ಲರೂ ಆ ಮೆರವಣಿಗೆಯ ಭಾಗವಾಗಿದ್ದರು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಇಂಥ ಕಾರ್ಯಗಳಿಗೆ ಯಾರು ಯೋಗ್ಯರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸುವಾರ್ತೆಯು ಸಾರಲ್ಪಟ್ಟು ಜನರು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಅದು ಅದ್ಭುತವಾದ ಸಂಗತಿಯಾಗಿದೆ. ಅಲ್ಲಿ ನಾವು ವಿಜಯವನ್ನು ಕಾಣುತ್ತೇವೆ. ನಾವು ರಕ್ಷಿಸಲ್ಪಟ್ಟವರಿಗೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಆದರೆ ಕ್ರಿಸ್ತನನ್ನು ತಿರಸ್ಕರಿಸಿದ ಜನರ ವಿಚಾರವೇನು? ಅವರಿಗೆ ಮರಣದ ಪರಿಮಳವಾಗಿರುತ್ತೇವೆ. ಸಂದೇಶ ಮುಗಿಸಿದ ಬಳಿಕ ನಾನು ಯಾವಾಗಲೂ ಹೇಳುತ್ತಿದ್ದೆ, ನೀವು ಕ್ರಿಸ್ತನನ್ನು ತಿರಸ್ಕರಿಸಿ ಇಲ್ಲಿಂದ ಹೊರಹೋಗುವುದಾದರೆ ನಾನು ನಿಮ್ಮ ಕಡು ವೈರಿಯಾಗಿರುತ್ತೇನೆ ಎಂದು. ಯಾಕಂದರೆ ಈಗ ನೀನು ದೇವರ ಸನ್ನಿಧಿಗೆ ಹೋಗಿ ನಾನು ಸುವಾರ್ತೆಯನ್ನು ಕೇಳಲೇ ಇಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಆದರೆ ಎಲ್ಲರೂ ಜಯೋತ್ಸವದ ಮೆರವಣಿಗೆಯಲ್ಲಿರುತ್ತಾರೆ. ಅವರಿಗೆ ಅನೇಕರಿಗೆ ಬಿಡುಗಡೆಯಾಗಿರುವುದಿಲ್ಲ, ಶಿಕ್ಷೆಯಾಗುತ್ತದೆ. ಆದರೆ ನಮ್ಮ ಅಂತ್ಯಸ್ಥಿತಿ ಏನು ಇದ್ದರೂ ನಾವು ಜಯೋತ್ಸವದ ಮೆರವಣಿಗೆಯಲ್ಲಿರುತ್ತೇವೆ. ಯಾಕಂದರೆ ಯೇಸು ಕ್ರಿಸ್ತನು ಜಯಶಾಲಿಯಾಗಿದ್ದಾನೆ. ಪ್ರಿಯರೇ, ಎಲ್ಲ ಮೊಣಕಾಲುಗಳು ಆತನ ಮುಂದೆ ಬಾಗುತ್ತವೆ. ಪ್ರತಿ ಬಾಯಿಯೂ ಕ್ರಿಸ್ತನೇ ಒಡೆಯನೆಂದು ಅರಿಕೆ ಮಾಡುವುದು. ಪ್ರತಿಯೊಬ್ಬ ವ್ಯಕ್ತಿಯೂ ಆತನೆದುರು ತಲೆಬಾಗಲೇಬೇಕು. ಅವನಿಗೆ
ಕ್ರಿಸ್ತನು ರಕ್ಷಕನಾಗಿರಲಿ, ನ್ಯಾಯಾಧಿಪತಿಯಾಗಿರಲಿ. ಪೌಲನು ಇಂಥ ಕಾರ್ಯಗಳಿಗೆ ಯಾರು ಯೋಗ್ಯರು ಎಂದು ಹೇಳಿದರಲ್ಲಿ ಆಶ್ಚರ್ಯವಿಲ್ಲ. ಪ್ರಿಯರೇ, ಕೆಲವರಿಗೆ ನಾವು ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ಕೆಲವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಧೂಪದ ಸುವಾಸನೆ ಈ ದಿನಗಳಲ್ಲಿ ಏರಿ ಹೋಗುತ್ತಾ ಇದೆ. ದೇವರ ವಾಕ್ಯ ಹಂಚಲ್ಪಡುತ್ತಾ ಇದೆ. ನಾವು ಕೆಲವರಿಗೆ ಜೀವದ ಸುವಾಸನೆಯಾಗಿಯೂ, ಇನ್ನು ಕೆಲವರಿಗೆ ಮರಣದ ವಾಸನೆಯಾಗಿಯೂ ಇದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆದರೆ ನಾವು ದೇವರ ವಾಕ್ಯವನ್ನು ಕಲಬೆರಿಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ, ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತಾಡುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಕ್ರೈಸ್ತ ಸೇವೆಯ ಸಮಗ್ರ ಯೋಜನೆಯಾಗಿದೆ. ನಾವು ದೇವರ ವಾಕ್ಯವನ್ನು ಕೇಳಿಸದೆ, ತಿರುಚದೆ, ಇಲ್ಲವೇ ಅದರಿಂದ ವ್ಯಾಪಾರ ನಡೆಸದೆ, ದೇವರಾತ್ಮನು ನಮಗೆ ಪ್ರಕಟಿಸುವ ಅದರ ಸತ್ಯಗಳನ್ನು ಯಥಾರ್ಥವಾಗಿ ಹಂಚುವರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಹೀಗೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ, ಆತನನ್ನು ಘನಪಡಿಸೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ನಮ್ಮ ಜೀವಿತವು ಕ್ರಿಸ್ತ ಯೇಸುವಿನಲ್ಲಿ ಇರುವುದಾದರೆ ಎಂದಿಗೂ ನಾವು ಸೋಲುವುದಿಲ್ಲ. ವಿಶ್ವಾಸಿಗಳು ರಕ್ಷಿಸಲ್ಪಟ್ಟವರಿಗೆ ಕ್ರಿಸ್ತನ ಪರಿಮಳ ಹಾಗೂ ಕ್ರಿಸ್ತನನ್ನು ತಿರಸ್ಕರಿಸಿದವರಿಗೆ ಮರಣದ ಪರಿಮಳವಾಗಿರಬೇಕು. ನಮ್ಮ ಹೃದಯದಲ್ಲಿ ನಿಜವಾದ ರಕ್ಷಣೆಯ ಪತ್ರವು ಬರೆಯಲ್ಪಟ್ಟು ನಾವೆಲ್ಲರೂ ಸಾಕ್ಷಿಯ ಜೀವಿತವನ್ನು ಜೀವಿಸೋಣವೇ? ಈಗ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಕರ್ತನೆ, ಕ್ರಿಸ್ತನ ಪರಿಮಳವಾಗಿ ನಮ್ಮನ್ನು ಈ ಲೋಕದಲ್ಲಿಟ್ಟಿದ್ದಿ. ನಿನ್ನ ಶ್ರೇಷ್ಠವಾದಂಥ ರಕ್ಷಣೆಗಾಗಿ ಸ್ತೋತ್ರ, ಶ್ರೇಷ್ಠವಾದಂಥ ಸುವಾರ್ತೆಗಾಗಿ ಸ್ತೋತ್ರ. ಈ ಸುವಾರ್ತೆಯ ವಾಕ್ಯಗಳನ್ನು ಕೇಳಿ ನಮ್ಮ ಪ್ರಿಯ ವೀಕ್ಷಕ ಬಾಂಧವರು ಅವರು ಕೂಡ ರಕ್ಷಣೆಯ ಮಾರ್ಗಕ್ಕೆ ಬರಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಕ್ರಿಸ್ತನ ಪರಿಮಳವಾಗಿರುವ ನಾವೆಲ್ಲರೂ ಮರಣದ ಹಾದಿಯಲ್ಲಿ ಇರುವವರನ್ನು ಜೀವಕ್ಕೆ ನಡೆಸುವಲ್ಲಿ ಪ್ರಯಾಸ ಪಡುವ ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ 9845616412 ಈ ನಂಬರ್ಗೆ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.